ಇವನಂತವ್ ಸಾಲಿಗೆ ಹೋಗ್ತಿದ್ದ ತಮ್ಮ ಸಾಲಿಗೆ ಹೋಗ್ತಿದ್ರಿ ಸಾಲಿಗೆ ಹೋಗ್ತಿದ್ದ ಕರೆ ಇವನೊಂದು ಚಟ ಸುಮಾರು ಇತ್ತು. ಏನಿತ್ರಿ ಚಟ ಸುಮಾರ? ಮುಂದಿನ ಬ್ಯಾಂಚಿನ ಮೇಲೆ ಇವನ ಕುಣಿಸಿದ್ರು. ಮೌನ ಕೂತಿದ್ರಲೆ ಮಾಸ್ತರ ಸಾಲಿ ಬೋರ್ಡ್ ಮ್ಯಾಗ ಅಭ್ಯಾಸ ಬಿಡಿಸ್ತಿದ್ದ. ಹೌದ್ಯವ ಇವನು ಚಟ ಒಂದ್ ಸುಮಾರು ಇತ್ರಿ. ಹಾ ಚಟ ಸುಮಾರು ಇತ್ರಿ. ಮುಂದಿನ ಬ್ಯಾಂಚಿನ ಮೇಲೆ ಕೂತಿದ್ಲ. ಮೌನ ಕೂತಿದ್ರಲೆ ಮಾಸ್ತರ್ ಅಭ್ಯಾಸ ಹೇಳ್ತಿದ್ದ, ಮುಂದಿನ ಬ್ಯಾಂಚಿನ ಮೇಲೆ ಕೂತಿದ್ದ. ಇವಂದು ಅಭ್ಯಾಸ ಮಾಡೋದು ಕಮ್ಮಿ ಇತ್ತು. ಏನ್ ಇತ್ರಿ? ಇವಂದು ಸುಂಬಳ ತಿನ್ನೋ ಚಟ ಇತ್ತು ಒಂದ್ ಜರ. ಉಪ್ಪಿಟ್ಟು ತಿಂದಾಗ ಸುಂಬಳ ತಿನ್ನೋ ಮೌಲ ಇವು ಸುಂಬಳ ತಿನ್ನೋ ಚಟ ಇತ್ತು. ಆವಾಗ ಮಾಸ್ತರ್ ಅಂದ, ತಮ್ಮ ಏನಂತ? ತಿನ್ಬ್ಯಾಡು ತಿನ್ಬ್ಯಾಡು ತಮ್ಮ, ನೀನು ನೋಡಿ ಮತ್ತೊಂದು ಹುಡುಗರು ಕಲಿತಾವ, ತಿನ್ಬ್ಯಾಡ ಮೌಲ ತಿನ್ಬ್ಯಾಡು ಅಂದ್ರ ಇವ ಕೇಳಿಲ್ಲ. ಮಾಸ್ತರ್ ಸಿಟ್ಟಿಗೆ ಎರಡು ಪೋಕ ತಗೊಂಡ ಬಡದ. ಎರಡು ಬಡದ ಏನಾಯ್ತವ? ಬ್ಯಾಂಚಿನ ಮೇಲೆ ಎದ್ದು ನಿಂತೀವಿ ಸಿಟ್ಟಿಗೇರಿ. ಮೌಲ ಮೌಲ ಕಾಕ ಬ್ಯಾಂಚಿನ ಮೇಲೆ ಎದ್ದು ನಿಂತ ಹೇಳ್ತಾನ, ಏನಂತ? ಏನು ಇವ್ ಮಾಸ್ತರ್ ತಾನು ತಿನ್ನುವಲ್ಲ, ತಿನ್ನವ್ರಿಗೆ ತಿನ್ನುಗುಡುವಲ್ಲ. ಇವ್ ಮೌಲನ್ ತೆಗ್ದು ಹೆಂಗ್ರಿ ಸುಂಬಳ ಅಂದ್ರೆ ಹೆಂಗ ಹೆಂಗ್ರಿ? ಅದತ್ತೀನಿ ಕರೆ ಜರ ಬಿರುಸಾತತಿ ಬ್ಯಾಡ, ಹೆಣ್ಣು ಮಕ್ಕಳದಾರು. ಅದಕ್ಕೆ ಮೊದಲ ಕಮಿಟಿ ಅವ್ರು ಹೇಳ್ಯಾರ, ತಂಗಿ ಎಂದ ನಿನಗ ಸೀರೆ ಉಡಿಸಿ ಬೆಂಕಿ ಹಸ್ತೀವೋ ನಿನಗ ನಮ್ಮ ಸುಳ್ಳ ಬಡ ಯಾಕ ಮಾಡ್ತೀನಿ ನಿತ್ತ ಮಂದ್ಯಾಗ ಸೀರೆಗೆ ಬೆಂಕಿ ಹಚ್ಚವ ಯಾಕ ಸೀರೆ ಒಟ್ಟ್ಯಪ್ಪ ನೀನು ಒಟ್ಟ್ಯಾವಾಗ ಏ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಏ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳೆ ಕಾನ ಕಾನ ಉತ್ತತಿ ಆಟ ಹೂಡಿ ಸೀರೆಗೆ ಬೆಂಕಿ ಹಸ್ತಿ ಕರೆ ಸೀರೆ ನೋಡಿ ಭಸ್ಮ ಯಾಕೆ ಕೊಡ್ಬೇಕಾಯ್ತು? ಅದೇ ಸೀರೆ ನೋಡಿ ಭಸ್ಮ ಸೂರ ಸುಟ್ಟಕೊಂಡ ಹಿಂಗ ಎನ್ನ ಸೀರೆ ಉಟ್ಟವ್ರ ಲಿಷ್ಟ ತಗದ ಕೊಡ್ತೇನೋ ನಿನಗ ನಿಮ್ಮ ಭೀಮ ಸಹಿತ ಸೀರೆ ಉಟ್ಟ ದ್ವಾಪಾರ ಹೇಳೋ ದ್ವಾಪಾರ ಯುಗದಾಗ ಏ ಸೀರೆ ಉಟ್ಟ ಭೀಮ ಸೈನ ಗರಡಿ ಮನ್ಯಾಗ ಏನಾಯ್ತು? ಸೀರೆಗೆ ಬೆಂಕಿ ಹಚ್ಚುಗತ್ ಹೇಳ್ತೀಯ, ಸೀರೆ ನೋಡಿ ಬರೀ ಸೀರೆ ನೋಡಿ ಏನಾಯ್ತು? ತಾನ ತಲೆ ಮೇಲೆ ಕೈ ಇಟ್ಕೊಂಡ ತಾನ ಬೆಂಕಿ ಹಚ್ಕೊಂಡ ಸಾತ್ತೈತಿ ನೋಡದ. ಯಾವ್ದು? ಇದ ಮಸೀಬ್ನಾಳ ಭಸ್ಮಾಸೂರ್ ಚಲೋ ಬಂದನ ಭಸ್ಮಾಸೂರ್. ಅವು ಹೆಂಗಾಗೈತಿ? ಹೆಂಗ್ರಿ? ನಮ್ಮ ಮೌಲಕಕ್ಕ ಮಾಡೋದಗದ ಹೆಂಗವ? ಇವನಂತವ್ ಸಾಲಿಗೆ ಹೋಗ್ತಿದ್ದ ತಮ್ಮ ಸಾಲಿಗೆ ಹೋಗ್ತಿದ್ರಿ ಸಾಲಿಗೆ ಹೋಗ್ತಿದ್ದ ಕರೆ ಇವನೊಂದು ಚಟ ಸುಮಾರು ಇತ್ತು. ಏನಿತ್ರಿ ಚಟ ಸುಮಾರ? ಮುಂದಿನ ಬ್ಯಾಂಚಿನ ಮೇಲೆ ಇವನ ಕುಣಿಸಿದ್ರು. ಮೌನ ಕೂತಿದ್ರಲೆ ಮಾಸ್ತರ ಸಾಲಿ ಬೋರ್ಡ್ ಮ್ಯಾಗ ಅಭ್ಯಾಸ ಬಿಡಿಸ್ತಿದ್ದ. ಹೌದ್ಯವ ಇವನು ಚಟ ಒಂದ್ ಸುಮಾರು ಇತ್ರಿ. ಹಾ ಚಟ ಸುಮಾರು ಇತ್ರಿ. ಮುಂದಿನ ಬ್ಯಾಂಚಿನ ಮೇಲೆ ಕೂತಿದ್ಲ. ಮೌನ ಕೂತಿದ್ರಲೆ ಮಾಸ್ತರ್ ಅಭ್ಯಾಸ ಹೇಳ್ತಿದ್ದ, ಮುಂದಿನ ಬ್ಯಾಂಚಿನ ಮೇಲೆ ಕೂತಿದ್ದ. ಇವಂದು ಅಭ್ಯಾಸ ಮಾಡೋದು ಕಮ್ಮಿ ಇತ್ತು. ಏನ್ ಇತ್ರಿ? ಇವಂದು ಸುಂಬಳ ತಿನ್ನೋ ಚಟ ಇತ್ತು ಒಂದ್ ಜರ. ಉಪ್ಪಿಟ್ಟು ತಿಂದಾಗ ಸುಂಬಳ ತಿನ್ನೋ ಮೌಲ ಇವು ಸುಂಬಳ ತಿನ್ನೋ ಚಟ ಇತ್ತು. ಆವಾಗ ಮಾಸ್ತರ್ ಅಂದ, ತಮ್ಮ ಏನಂತ? ತಿನ್ಬ್ಯಾಡು ತಿನ್ಬ್ಯಾಡು ತಮ್ಮ, ನೀನು ನೋಡಿ ಮತ್ತೊಂದು ಹುಡುಗರು ಕಲಿತಾವ, ತಿನ್ಬ್ಯಾಡ ಮೌಲ ತಿನ್ಬ್ಯಾಡು ಅಂದ್ರ ಇವ ಕೇಳಿಲ್ಲ. ಮಾಸ್ತರ್ ಸಿಟ್ಟಿಗೆ ಎರಡು ಪೋಕ ತಗೊಂಡ ಬಡದ. ಎರಡು ಬಡದ ಏನಾಯ್ತವ? ಬ್ಯಾಂಚಿನ ಮೇಲೆ ಎದ್ದು ನಿಂತೀವಿ ಸಿಟ್ಟಿಗೇರಿ. ಮೌಲ ಮೌಲ ಕಾಕ ಬ್ಯಾಂಚಿನ ಮೇಲೆ ಎದ್ದು ನಿಂತ ಹೇಳ್ತಾನ, ಏನಂತ? ಏನು ಇವ್ ಮಾಸ್ತರ್ ತಾನು ತಿನ್ನುವಲ್ಲ, ತಿನ್ನವ್ರಿಗೆ ತಿನ್ನುಗುಡುವಲ್ಲ. ಇವ್ ಮೌಲನ್ ತೆಗ್ದು ಹೆಂಗ್ರಿ ಸುಂಬಳ ಅಂದ್ರೆ ಹೆಂಗ? ಹೆಂಗ್ರಿ? ಅದತ್ತೀನಿ ಕರೆ ಜರ ಬಿರುಸಾತತಿ ಬ್ಯಾಡ, ಹೆಣ್ಣು ಮಕ್ಕಳದಾರು. ಅದಕ್ಕೆ ಮೊದಲ ಕಮಿಟಿ ಅವ್ರು ಹೇಳ್ಯಾರ, ತಂಗಿ ಜರಾನ ಬಿರುಸು ಮಾತಾಡ್ಬೇಡ್ರಿ ಅತ್ ಹೇಳ್ಯಾರ. ಇವನು ಜರ ಡಿಲ ಬಿಟ್ಟು ನೋಡ್ರಿ, ಇವ್ನ ಮಣ್ಣು ಕುಡ್ಲಿಕ್ಕ ಕೇಳು ಮತ್ತೆ ಹೊತ್ತು ಮಗು ಕೂಡ ಸೋಮ ನಮ್ಮ ತಾಯಿ ಬಳಗದವ್ರದಾರು ಹಿರಿಯರದಾರ ಅಂತ ಹೇಳಿ ಜರ ಜಗ್ಗಿಡಾಯ್ತಿವಿ ಇಷ್ಟ. ಈಗೇನ್ ಹೇಳಕತ್ಯಾರು? ಯಾವ ನಿಮ್ಮ ಭೀಮ ಸೈನ ಭೀಮ ಸಹಿತ ಸೀರೆ ಉಟ್ಟ ಹೋದ ಗರಡಿ ಮನೆ ಸೀರೆಗೆ ಬೆಂಕಿ ಹಸ್ತನತ್ ನೀ ಹೇಳ್ತಿ. ಸೀರೆಗೆ ಬೆಂಕಿ ಹಚ್ಚಗೋತ್ ಹೇಳವ. ಸೀರೆ ಯಾಕೆ ಕೊಡ್ತಿದ್ಯೋ? ಸೀರೆಗಿನ ಸೂರ ಬಿಡ್ಬೇಕಿಲ್ಲ ಸೀರೆ.
ಸೀರೆ ಬಿಡ್ಬೇಕಲ್ಲ ಹಾ, ಸೀರಿಗೊಮ್ಮೆ ಬೆಂಕಿ ಹಚ್ಚಲಕ್ಕ ನಿಂತ್ರಿ ಅಂದ್ರ ಸೀರೆ ಬ್ಯಾಡ ಹತ್ತ ಬಿಡ್ಬೇಕಪ್ಪ ಏ ಬಿಡ್ಬೇಕ್ರಲ್ಲ ಅದ ಸೀರಿ ಸಂಬಂಧ ಏನ್ ಮಾಡ್ಯಾರಿ 4 ಮಂದಿ ಹಿರಿಯರನ್ನ ಕರ್ಕೊಂಡು ಸೀರೆ ಹುಡುಕ್ಯಾಡ್ಲಕ್ಕ ಬಂದ ನೀವು ಮಗ ನನ್ನ ಮನಿಗೆ ಏ ಬಂದಾರಲ್ಲ ಮೌಲ ಅದು ಹೆಂಗ ಹೆಂಗ್ ತಂಗಿ ಸ್ವಂತ ಗಾಡಿನೂ ಅಲ್ಲ ಇಲ್ಲ ಮತ್ತೊಬ್ರದ ಬಾಡಿಗೆ ಕ್ಲೋಸರ್ ಹಾ ಬಾಡಿಗೆ ಗುರುದೋಲ್ ತಗೊಂಡ್ ಬಂದಾನ ಬಾಡಿಗೆ ಗಾಡಿ ಮಾಡ್ಕೊಂಡು ಬಂದ ನೀವ ಬಂದಾನ್ರಲ್ಲ ಅದು ಏನತ್ತಮ್ಮ ಏನಂತ್ರಿ 4 ಮಂದಿ ಹಿರಿಯರನ್ನ ಕರ್ಕೊಂಡು ಇದ ಸೀರಿಗೆ ಮತ್ತ ಇದ ಸೀರಿಗಿರ್ಲ ಮತ್ತೊಂದಲ್ಲ ಮಗದೊಂದಲ್ಲ ಏನು ಅಲ್ಲ ಸೀರೆಗೆ. ಇದ ಸೀರೆ ಹುಡುಕ್ಯಾಡ್ಕೋತ ಬಂದ ಹೌದು. ನನಗ ಸೀರೆ ಬೇಕತ್ತಳ ಸೀರೆ ತಗೊಂಡು ನಿನ್ನ ಕೊಳ್ಳಾಗ ಹಾಕೊಂಡದಿ ಏ ಹಾಕೊಂಡ್ರಲ್ಲ ಮತ್ ಸೀರೆಗೆ ಬೆಂಕಿ ಹಚ್ಚ ನಾವು ಮನ್ಯಾಗ ಕೂತು ಒಬ್ಬನ ಮಾಡ್ಬೇಕಾಗಿತ್ಲ ಎಲ್ಲ ಅಲ್ಲೇ ಮಾಡ್ಬೇಕಾಗಿತ್ತು ನಿನ್ ಸೀರೆ ಸನಿ ಬರಬಾರದಲ್ಲ ಏ ಬರ್ಬಾರ್ದ್ರಲ್ಲ ಅವ ಎಲ್ಲ ಹ್ಞೂ ಅಲ್ಲತ್ತೇನ ಕರಿ ಇಲ್ಲಿ ಇಲ್ಲಿ ಎಲ್ಲ ರೊಕ್ಕ ತಗೊಂಡ ನಾನಂಟ್ಲಿ ಅಪ್ಪನ ಬೆಳೆಸಲತ್ತೇನ ಹೌದ್ರಲ್ಲ ಇಟ್ಟೆಲ್ಲ ಜಿಗದೇಡಿ ಹಾಡಿಕೆ ಮಾಡಿ ರೊಕ್ಕ ಓದ್ ಕೊಡ್ತಾನೆ ಯಾರ ಕೈಯಾಗ ಅವನ ಕೈಯಾಗ ಮಾತು ಓದ್ ಕೊಡ್ಬೇಕು ಬ್ಯಾಂಕಿನಾಗ ಜಮಾ ಮಾಡ್ಬೇಕು ಮನ್ಯಾಗ ಬ್ಯಾಂಕ್ ಒಂದೈತ್ಲೆ ಏ ಬ್ಯಾಂಕ್ ಐತಿ ಹೆಣ್ಮಕ್ಳು ಅಂದ್ರೆ ಬ್ಯಾಂಕ್ ಅಕ್ಕಿ ಐತಿ ಅಕ್ಕಿ ಕೈಯಾಗ ಕೊಡ್ಬೇಕು ಹೌದು ಸೋಮ ಯಾವಾಗ 10 ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕ ತಿನ್ಕೋತ ಕಾಟಿ ಕುಂಡ್ರದಾಗ ಆಗ್ತಾನೆ ಹೊರಗ ಸರದಾರ ಮನ್ಯಾಗ ಪಿಂಜಾರ್ ತಂಗಿ ಮೌಲಾನ್ ಕೆಲಸ ಅದಕ್ಕ ನಿನಗ ತಿಳದಿಲ್ಲ ತಿಳಿದಿಲ್ಲ ಬೆಂಕಿ ಹಚ್ಕೋರಿ ಎಲ್ಲಿದವ ನೀನು ಅವ ಬೆಂಕಿ ಹಚ್ಚೋದು ಅವ್ಗ ರೂಢ ಐತದ ಹೌದು ಹೆಂಗ್ರಿ ವರ್ಷಕ್ಕೊಮ್ಮೆ ಬೆಂಕಿ ಹಚ್ಚೋದು ಅವ್ರದೇ ಇರ್ತೈತ್ಲೆ ಕಾಮದೇವನ ಸುಟ್ಟು ಬಳಕ ಬೆಂಕಿ ಹಚ್ತಾರಿಲ್ಲ ಕರೆ ಐತ್ರಲ್ಲ ಬೆಂಕಿ ಹಚ್ಚೋದೈತಿ ತಿರುಗಾಡಿ ಹೊಯ್ಕೊಳ್ಳೋದೈತಿ ಅದು ಚಟ ಬಿದ್ದೈತಿ ಅವ್ರಿಗೆ ಏ ಚಟ ಐತ್ರಲ್ಲ ಏದೋ ವಾಲದ ಮತ್ತೊಂದು ಮಾತ ನನಗ ನೀನು ಹೌದವ ಇನ್ನೊಬ್ಬ ಸೀರೆ ಉಟ್ಟನ ತಮ್ಮ ಕೇಳಪ್ಪ ಈಗ ಸತ್ಯಭಾಮ ಶಕ್ತಿ ಪೂಜಾ ಹಾಕಿಳ ತನ್ನ ಮನ್ಯಾಗ ಒಟ್ಟ ಗಣಸರ ಮಾತ್ರ ಹೋಗ್ತಿದ್ದಿಲ್ಲ ಪೂಜಾದ ಒಳಗ ಶಕ್ತಿ ಪೂಜಾದ ಒಳಗ ಏ ಕೃಷ್ಣ ನಿತ್ತ ವಿಚಾರ ಮಾಡ್ತಾನ ಹೆಂಗ ಹೋಗ್ಲಿ ಪೂಜಾದ ಸೀರೆ ಉಡಬೇಕಂತ ವಿಚಾರ ತಗದು ಅಲ್ಲ ಮನದಾಗ ನಮ್ಮ ಸೀರೆ ಉಟ್ಟ ಕೊರವಂಜಾಗಿ ಸೀರೆ ಉಟ್ಟ ಕೊರವಂಜಾದ ಬಗಲಾಗ ಒಂದ ಕೂಸಿನ ತಂದನ ಕೂಸ ಏ ಬುಟ್ಟಿ ಒಂದ ಹೊತ್ತು ತಮ್ಮ ತನ್ನ ತಲೆ ಮ್ಯಾಗ ಒಂದ ಗಂಡಸ ಮಗ ಕೊತ್ತ ಗಂಡ ಕೂಸಿನ ಆವಾಗ ಗಂಡ ಕೂಸಿನ ತರಬೇಕಾದ್ರ ಯಾರ ಕೊಟ್ಟಿದ್ರೋ ನಿನಗ ಏ ಯಾರ ದತ್ತಕ ಕೊಟ್ಟಾರ ನಿನಗ ಕೂಸಿನ ಹೆಸರ ಹೇಳೋ ಹೇಳ್ತಾನೀಗ ತಮ್ಮ ಕೃಷ್ಣನು ಒಂದು ಗಂಡಸ ಮಗನ ಹೌದಲ್ಲ ಕೊರವಂಜಾಗಿ ಸತ್ಯಭಾಮನ ಮನಿಗೆ ಹೋದಿ ಮನೆಗೆ ಬಂದನ್ರಲ್ಲ ಇರ್ಲಿ ಸೀರಿ ಉಟ್ಟ ಹೋಗ್ಯದಿಯ ಹೌದು ಕರೆ ಹೋಗ್ಬೇಕಾದ್ರ ಹಂಗ ಏನು ಹೋಗಿಲ್ಲ ಮತ್ತೆ ಹೆಂಗ್ ಹೋಗ್ಯಾನ್ರಿ ಬಗಲಾಗ ಒಂದು ಗಂಡ ಕೂಸಿನ ಓದಾನ ಹೌದು ಅದಕ್ಕೆ ನನಗೆ ಸಂಶಯ ಬರ್ತೈತಿ ಹೆಂಗ ಗಂಡಸ ಮಗ ಕುತ್ಕೊಂಡು ಒಂದು ಗಂಡ ಕೂಸಿನ ಬಗಲಾಗ ತಗೊಂಡು ಅಕ್ಕಿ ಮನಿಗೆ ಹೋಗ್ಬೇಕಾದ್ರೆ ಆ ಕೂಸಿನ ನಿನಗ ಕೊಟ್ಟವ್ರು ಯಾರು ಹೌದು ಬೇಕಾರ ಯಾರು ಕೊಟ್ಟಾರ ಕೂಸಿನ ಯಾರೇ ನಿನಗ ದತ್ತಕ್ಕೆ ಕೊಟ್ಟಾರೋ ಏ ನೀನೇ ಏನ ನೀನ ಏನ್ರಿ ಹಂಗ ಹಿಂಗ ಮಾಡಿ ಕಟಿಪಿಟಿ ಕುಡುದು ಹಾ ಏನ ಮಾಡಿದು ಏನ್ರಿ ಗುಳಕ್ಕತ್ತೇಳಿ ಹೊರಗೆ ತೆಗದು ಏನ್ರಿ ಬಗಲಾಗ ಹಿಡ್ಕೊಂಡು ಬಂದಿದ್ದೇವು ಬೇಕಾರ ನಿನಗ ಕೊಟ್ಟವ್ರು ಯಾರು ತಮ್ಮ ಹೇಳ್ರಿ ಕೂಸಿನ ಹೆಸರು ಏನಂತ ಇಟ್ಟಿದ್ದಿ ಬೇಕಲ್ಲ ಹುಡುಗನ ಹೆಸರು ಈಗ ನಿನಗ ಮೌಲಾ ಸಾಬ್ ಅಂತ ಕರಿತೇವು ಹಂಗ ಬಗಲನ ಕೂಸಿಗೆ ಒಂದು ಹೆಸರು ಇರ್ಬೇಕಲ್ಲ ಅದಕ್ಕೂ ಕೂಸಿ ಅದ್ರ ಹೆಸರು ಏನಿತ್ತು ಶಾನೆ ಬಾಳದ್ರಿ ಶಾಣೆ ಅದಕ್ಕೆ ತಮ್ಮ ಹೇಳ್ರಿ ಇದು ಸೀರೆ ಉಟ್ಟಾರು ಸುದ್ದಿ ಇದು ಆಯ್ತ್ರಿ ಭೀಮ ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ 3 ಲೋಕದ ಗಂಡ ಅರ್ಜುನ ಸೀರೆ ಉಟ್ಟ ಸೀರೆ ಉಟ್ಟನ್ರಿ ಇನ್ನೊಬ್ಬ ಸೀರೆ ಉಟ್ಟಾನ ಯಾವ್ರವ ಪಂಡ್ರಾಪುರದ ಇಟಪ್ಪ ಅವನು ಉಟ್ಟಾನೆ ಅವನು ಉಟ್ಟಾನ ಹಂಗ ನೋಡು ಸೀರೆಗೆ ಏನ್ರಿ ಬೆಂಕಿ ಹಸ್ತಾನ ಅಂದಿ ನೀನು ಸೀರೆ ಉಡಿಸಕ್ ಕಳಿಸ್ತಾನ ಹಂಗ ಕಳ್ಸಂಗಿಲ್ಲ ಮತ್ತ 3 ಸೀರೆ ರೆಡಿ ಮಾಡ್ರಿ ಅದಕ್ಕ ತಮ್ಮ
ನಿಮ್ಮ ಪಂಡ್ರಾಪುರ ವಿಠ್ಠಲ ಸಹಿತ ಸೀರಿ ಉಟ್ಟ ಸಕ್ಕುಬಾಯಿ ಮನ್ಯಾಗ ಕೆಲಸ ಮಾಡ್ಯಾನ ರೊಟ್ಟಿ ವನಿಗಿ ಕಸ ಮುಸರಿ ದನಗಳ ಹೆಣ್ಕಾಸ ಹಾಸಿಗೆ ಹೈ ಎಲ್ಲ ಮಾಡ್ಕೊ ಹಾ? ಎಲ್ಲ ಮಾಡ್ಯಾನ ಹುಯ್ ಇದು ಹೈ ಹುಯ್ ಎಲ್ಲಿದು ಬತ್ತೋ ಇದೇನು ಬತ್ತ ಚೀಸ ಕೌದಿ ಹಾಸೋದು ಹೈ ಹುಯ್ ಅನ್ನೋದು ಇದೆಯಾ? ಅದ್ರ ಮುಖದ ಎಲ್ಲಾನ ಮಾಡ್ಯ ನಿಮ್ಮ ಗಂಡ ದೇವ್ರ ಯಾರ ವಿಠ್ಠಲ ದೇವ್ರ ವಿಠ್ಠಲ ವಿಠ್ಠಲ ದೇವ್ರ ಮತ್ತ ಮನ್ಯಾಗಿಂದ ಉಳಿದು ಹೊರಗೆ ಬರ್ಬೇಕಾದ್ರೆ ಯಾರಿಂದ ನಮ್ಮ ರಕ್ಕಮಾಬಾಯಿದಿಂದ ಹೊರಗೆ ಬಂದದೀನಿ ಇಲ್ಲ ಅಂದ್ರ ಹೆಣ್ಣು ದೇವ್ರತ ಕಮ್ಮಿ ಅತ್ತ ನೀ ತಿಳಿದದಿ ತಿಳಿದಿದಿ ಗಬ್ರು ನಮ್ಮ ರಕ್ಕಮಾಬಾಯಿ ಸಕ್ಕುಬಾಯಿ ಜೀವಕಾಳ ತುಂಬಿ ತಂದ ಯಾವಾಗ ಬಿಟ್ಲಲ್ಲ ಅವಾಗ ಅವಾಗ ಕಿತ್ಕೊಂಡ ಬಂದೆ ಏ ಗಂಡ ಆಡು ಇಟ್ಟಲ್ಲ ವಿಠ್ಠಲ ಎಲ್ಲಿಕ ನಿಂದ ಎಲ್ಲಿ ತೀನ ತೀರ ನಾವು ಎಟ್ರ ಆಂಬುಲೆನ್ಸ್ ಗಾಡಿ ಕಳಿಸ್ಬೇಕಾತಿತ್ತ ಟೌ ಮನೆಗೆ ಟೌ 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 ಬರ್ತಿತ್ತು ಗಾಡಿ ಟೌ ಟೌ ಏದೋ ಅಲ್ಲದ ಮತ್ತೊಂದು ಮಾತ ನನಗ ನೀನು ಕೇಳದೀದಿ. ಹೌದವ್ವ. ಬ್ರಹ್ಮನ ಮುಖದಿಂದ ಅಕ್ಷರ ಹುಟ್ಟ್ಯಾವಂತಿದಿ ನನಗ ತಮ್ಮ ಬ್ರಹ್ಮನ ಮುಖದ ಸುದ್ದಿ ತಗದಿ ಅಂದ್ರ ಏನಗಾಗ ಆ ಬ್ರಹ್ಮನ ಮುಖದ ಸುದ್ದಿ ಪ್ರಶ್ನೆ ಕೇಳ್ತೇನೆ ನಿನಗ ಕಾಕ ಕೇಳ್ತೇನೋ ನಿನಗ ಏ ಪ್ರಥಮದೊಳಗ ಬ್ರಹ್ಮದೇವ್ಗ 5 ತಲೆ ಇದ್ದು ಆಗ ಹೌದು 5 ತಲೆ ಇದ್ದು ಅಲ್ರಿ ಏ ಪಂಚಮುಖದ ಬ್ರಹ್ಮ ಅಂತ ಕರಿತಿದ್ರು ಈಗ ಸದ ನೋಡ್ಲಕ್ಕ 4 ತಲೆ ಕಾಣ್ತಾವ ಮಗ ಆಗಿಯಾಗ ಗಾಗಿಯಾಗ 5 ತಲೆ ಒಳಗಿಂದ 1 ತಲೆ ಕಮ್ಮಿ ಆಗ ಏನಾತು ಸದ ನೋಡಲಕ್ಕ 4 ಕಾಣ್ತಾವಪ್ಪ ಬ್ರಹ್ಮಗ ತಮ್ಮ 5ನೇ ತಲೆ ಎಲ್ಲಿ ಹೋಗೈತಿ ಯಾರ ಕೈಯಾಗ ಆ ತಲೆ ಏನ ಆಗಿ ಉಳ್ದತಿ ಕಲಿಯೋಗದೊಳಗ ಕೇಳ ಕಲಿಯೋಗದೊಳಗ ಏ 5ನೇ ತಲೆ ತಕ್ಕೋಬೇಕಾದ್ರ ಬ್ರಹ್ಮ ಏನ ಮಾಡಿದ ಅಂತದೇನು ಮಾಡಿದ್ದ ಬ್ರಾಹ್ಮಣ ಮುಖದಿಂದ ಅಕ್ಷರ ಹುಟ್ಟ್ಯಾವ ಹೌದು ಹೌದ್ರಲ್ಲ ಪ್ರಥಮದೊಳಗ ಪಂಚಮುಖದ ಬ್ರಹ್ಮ ಅಂತ ಕರಿತಿದ್ರು ನಿನಗ ಹೌದೇನು 5 ಮುಖ ಇದ್ದು ಈಗ ಸದ್ದ ನೋಡ್ಲಕ್ಕ ಚತುರ್ಮುಖ ಬ್ರಹ್ಮ ಅಂತ ಕರಿತಾರ ಅಂದ್ರೇನು 4 ಅದಾವ 4 ಅದಾವ ಹೌದು ಅದಕ್ಕೆ ಚತುರ್ಮುಖ 1 ತಲಿ ಹೋಗೈತಿ ಹೋಗ್ಯದಲ್ರಿ ಇವ ನರ ಮಾನವ್ರ ಹೆಂಗು ಹೆಂಗ್ರಿ ಕರ್ಮನು ಮಾಡ್ತಾವ ಧರ್ಮನು ಮಾಡ್ತಾವ ಪಾಪನು ಮಾಡ್ತಾವ ಪುಣ್ಯನು ಹೌದು ಮಾಡ್ತಾವ ಮಾಡ್ತಾವ್ರಿ ತಲಿ ತಗಸ್ಕೋತಾವ ಬಿ ಕಾಲ ಮುರ್ಕೋತಾರ ಬಿ ಹೌದು ಏನ್ ಬೇಕಾದ ಆದ್ರ ಹೌದು ಬ್ರಹ್ಮದೇವ ಹೌದು ಸೃಷ್ಟಿಕರ್ತ ಹೌದು 5 ತಲೆಯಾಗಿಂದ 1 ತಲೆ ತಕ್ಕೋಬೇಕಾದ್ರ ಅಂತದೇನು ದಗದ ಮಾಡಿದ ತಲೆ ತಕ್ಕೊಳ್ಳಂತದ ಏನ್ ಮಾಡಿ ಅಂತ ತಪ್ಪ ನಿಮ್ಮ ಬ್ರಹ್ಮದೇವ ಹೇಳ್ರಿ ನಿಮ್ಮ ತಲೆ ಉಳಿತಾವ ಹೌದಲ್ಲ ಇರ್ಲಿಕ್ಕಂದ್ರ ನಮ್ಮ 3 ಮಂದಿ ಕೈಯಾಗ ನಿಮ್ಮ 3 ಮಂದಿ ತಲೆ ಹೋಗ್ತಾವ ಬಂದ್ ವಿಷಯ ಬಿಡುಗಡೆ ಮಾಡಿ ಏ ತಗದ ಬಿಡ್ಬೇಕು ನೀವಾಗೆ ಕೇಳಿರನ್ರಿ ನಿಮಗ್ ಕೇಳ್ಬೇಕಾಗೈತಿ ಇಷ್ಟ ಕೇಳ್ಬೇಕಲ್ಲ ಅದಕ್ಕ ಹೇಳ್ರಿ ಈಗ ಏನ್ ಹೇಳತ್ತೇರಿ ತಮ್ಮ ಮತ್ರಿ ಒಳಗೆ ವಾದಿನೂ ಇರ್ಲಿ ಈ ಕಡೆ ಭಕ್ತಿನೂ ಇರ್ಲಿ ಎರಡು ಬೇಕಂದಾರಿ ಎರಡು ಬೇಕತ್ ಹೇಳತ್ತಾರ ಹೇಳ್ರಿ ಅದಕ್ಕೆ 2 ನಮನಿ ಹೇಳ್ಬೇಕಾಗೈತಿ ಹೇಳ್ರಿ ಹೇಳ್ರಲ್ಲ ಈಗ ಮಾಡ್ಕೋತ ಬಂದೀವು ಇದು ಹೆಚ್ಚು ಕಮ್ಮಿ ವಾದಿ ಲೆಕ್ಕಿನಾಗ ಹೋಯ್ತು ಆಯ್ತು ಈಗ ಏನ್ ಮಾಡ್ಬೇಕಾಗೈತಿ ಮತ್ರಿ ಸ್ವಲ್ಪ ವಾದಿ ಮಾಡ್ಕೋತನ ಜರ ಭಕ್ತಿ ಹೋಗ್ಬೇಕಾಗೈತಿ ಜರ ಮುಟ್ಟಬೇಕಾಗಿದೆ ಭಕ್ತಿಗೆ ಹೋಗ್ಲಿಲ್ಲ ಮೊದಲು ಪ್ರಪಂಚ ಮಾಡಿ ಪ್ರಪಂಚ ಮಾಡಿನ ಪಾರಮಾರ್ಥ ಆಗ್ತತಿ ಹೋತಮ್ಮ ಮೊದಲು ಜಿಂದಗಿ ತದನಂತರ ಬಂದಿಗಿ ಮೊದಲ ಅಮ್ಮ ಬಾದ್ಮೆ ಅಪ್ಪ ಅಪ್ಪ ಹಿಂದಗಡಿ ಹಿಂದಾಗಡಿ ನೀ ಗಪ್ಪ ಅಪ್ಪ ನೀ ಗಪ್ಪಾಗ ಅದಕ್ಕ ಕುರಾಣದೊಳಗಾದ್ರೂ ಒಂದು ಮಾತು ಹೇಳ್ತಾರ ಏನಂತ ಮಾಕಿ ಕದಮಕ್ಕೆ ನೀಚೆ ಜನ್ನತ್ ಹೇ ಹೌದು ಖರಿ ಅದ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದರ ವಿನಃ ತಂದಿ ಅಪ್ಪನ ಪಾದ ಕೆಳಗ ಸ್ವರ್ಗ ಐತಿ ಅಂತ ಬರ್ದಾರ ಇಲ್ಲ ಇಲ್ಲ ಅಪ್ಪನ ಪಾದ ತೆಳಗಿಲ್ಲ ಇಲ್ಲ ಏನದ ಅವನ ಪಾದ ಏ ಅವನ ಪಾದ ತೆಳಗ ಐತಿಲ್ಲ ಅದಲ್ಲ ಅದೇ ಅವನ ಪಾದ ಅಲ್ಲ ಅವನ ಪಾದ ಆಗೋ ಎಲ್ಲ ಅಂತ ಈಗೋ ಇಲ್ಲ ಅಂತ ಹೌದವ ಏ ಸುಳ್ಳ ಯಾಕ ಹೇಳ್ತಿ ಏ ನೀ
ಶಕ್ತಿ ಮೌಲ ಎದ್ದಾಳಾದಿ ಶಕ್ತಿ ಆಗಿಯಾಗ ಗಾಗಿಯಾಗ ಏ ನಿರಾಕಾರ ನಿರ್ಗುಣದ ಚಿಗಡೆ ಎದ್ದಾಳಾದಿ ಶಕ್ತಿ ಗಿಯಾಗ ಗಾಗಿಯಾಗ ಮಾವೀರ ಬೆಟ್ಟ ತಾನು ಮರದೇಗ ಬಂದಾಳು ಮಾವೀರ ಬೆಟ್ಟ ತಾನು ಮರದೇಗ ಬಂದಾಳ ಮರದೇಗ ಬಂದಾಳು ಮಾವೀರ ಬೆಟ್ಟು ಮರ್ತೇಕ ಹೌದು ಏ ಆಟ ಬಾರ್ಗಿ ಕಟ್ಟಿ ಏ ದೇವಲೋಕದ ಪರವಂಜಿಯಾಗಿ ಶಕುನ ಹೇಳಳ ಗಟ್ಟಿ ಮೂರು ಮಂದಿ ಶಕುನ ಹೇಳ ಘಾಟಿ ಮೌಲಗಳ ಶಕುನ ಹೇಳಳ ಘಾಟಿ ಆಗಿಯಾಗ ದಾಗಿಯಾಗ ಏ ದೇವಲೋಕದ ಪರವಂಜಿಯಾಗಿ ಶಕುನ ಹೇಳಳ ಗಟ್ಟಿ ಮೂರು ಮಂದಿ ಶಕುನ ಹೇಳ ಘಾಟಿ ಆಗಿಯಾಗ ಗಾಗಿಯಾಗ ಬ್ರಹ್ಮ ವಿಷ್ಣುನ ತರಿಬಿಯ ಏನಂತ ಕೇಳ್ತಾಳ ಏ ಹಿಡದ ಅವರ ರೊಟ್ಟಿ ಏ ನಿಮ್ಮಂತವ್ರ ನನ್ನ ಮಸ್ತ ನೋಡಿನಿ 18 ಯುಗ ದಾಟಿ ನಿಮಿ ಕೇಳೋ 18 ದಾಟಿ ಆಗಿಯಾಗ ಗಾಗಿಯಾಗ ಏ ನಿನ್ನಂತವ್ರ ನನ್ನ ಮಸ್ತ ನೋಡಿನಿ 18 ಯುಗ ದಾಟಿ ಮತ್ತೊಮ್ಮೆ ಕೇಳೋ 18 ದಾಟಿ ಆಗಿಯಾಗ ಗಾಗಿಯಾಗ ಇವನ 10 ಅವತಾರ ಕೇಳ ತಾಯಿ ಅಂಗೈದೊಳಗಿನ ಜಾರಿ ಆಗಿಯಾಗ ಗಾಗಿಯಾಗ ಆಕಿ ಅಂಗೈದೊಳಗಿನ ಜಾರಿ ಆಗಿಯಾಗ ಗಾಗಿಯಾಗ ಆಕಿಗಿಲ್ಲೋ ಯಾರು ಸಾರಿ ಏನು ಎದ್ಳು ಸಣ್ಣ ಪೋರಿ ಆಗಿಯಾಗ ಗಾಗಿಯಾಗ ಏನು ಎದ್ಳು ಸಣ್ಣ ಪೋರಿ ಆಗಿಯಾಗ ಗಾಗಿಯಾಗ ಎಂತ ಮಾತನ ಏನು ಹೇಳ್ತೀನಿ ಏ ಮನಸ್ಸಿನಲ್ಲಿಯ ಅಕರತಿ ಏ ನಿರಾಕಾರ ನಿರ್ಗುಣ ಚಿಗಡೆಗೆ ದ್ವಾರಿ ಶಕ್ತಿ ಆಗಿಯಾಗ ಆಗಿಯಾಗ ಏನ್ ಹೇಳ್ತಾರ ತಮ್ಮ ಕವಿಗಳು ಮತ್ತೆ